ಇದೇನಯ್ಯವ್ವ ಗುಡುಗುಡು ಸಾಕತ್ತತಿ. ಮಳೆ ಬರ್ತತೆ ಯಾರಿಗೆ ಗೊತ್ತ. ನನಗರ ಚಟಕ್ನ ಎದ್ದ ಮನೆ ಎಲ್ಲ ಓಡಾಡಕ ಆಗವತ್ತಿ ಸಲ. ಯಾರನ್ನಾರ ಮ್ಯಾಲ ಹತ್ತಿಸ್ಕಾರ ಈ ಮಾಳ್ಗಿ ಮುಚ್ಚಿಸ್ಬೇಕು. ಕಮಲಕ್ಕ ಕಮಲಕ್ಕ ಕರೆದ ಕೂಡಲೇ ಒಬ್ಬರು ಅನ್ನೋದಿಲ್ಲ. ಗಿರ್ಜಕ್ಕ ಏ ಗಿರ್ಜಕ್ಕ. ಅಯ್ಯ ಹೊರಗೆ ಹೋಗಿದ್ದೆ ನನ್ನ ತಂಗಿ. ನಿಮ್ಮ ಅತ್ತಿಗಳು ಎಲ್ಲದಾರು ಕನ್ಸವರಲ್ಲ. ಅತ್ತಿಗಳಿಬ್ರು ಹೊರಗೆ ಅದಾರ್ರಿ ಅಮ್ಮರಿ. ಏನವ ಹೊರಗದಾರ? ಹ್ಞೂ ರೀ ಅಮ್ಮರಿ. ಅಪ್ಪ ಅವ್ವ ಇಬ್ರು ಊರಿಗೆ ಹೊಂಟಿದ್ರಲ್ರಿ, ಅವ್ರನ್ನ ಕಳ್ಸಾಕಂತ ನಾನು ಅತ್ತಿಗಳಿಬ್ರು ಹೊರಗೆ ನಿಂತಿದ್ದು ನೋಡ್ರಿ. ಈಗ ಅವ್ರು ಹೋದ್ರಿ, ಅದಕ್ಕೆ ನಾ ಒಳಗೆ ಬಂದು ನೋಡ್ರಿ ಅಮ್ಮರಿ. ಹೌದನ ಯವ್ವ? ಅಲ್ಲ ಮಳೆ ಗುಡುಗುಡ್ಸಾಕತ್ತತಿ. ನಿಮ್ಮಪ್ಪ ಅವ್ವ ಈಗ ಯಾಕೆ ಹೋದ್ರು? ಎಷ್ಟು ಹೇಳಿರು ಕೇಳಲಿಲ್ಲ ಬಿಡ್ರಿ ಅಮ್ಮರಿ. ಹೊಲ್ದಾಗ ಕೆಲಸ ಐತೆ ಅದೈತಿ ಇದೈತೆ ಅಂತ ಹೊಂಟ ನಿಂತು ಬಿಟ್ರಿ ನೋಡ್ರಿ. ಕೆಲಸ ತಗೊಂಡ ಏನು ಮಾಡೋದು? ಇವತ್ತು ಬೆಳಿಗ್ಗೆ ಹನುಮಂತ ಬಂದಿದ್ದಲ್ಲ ಯವ್ವ. ನೀನು ರಾತ್ರಿ ಏಕ ಮಳೆ ಆಗಿದ್ದಕ್ಕೆ ಊರಿನ ಹಳ್ಳ ಬಂದೈತಿ, ಗಾಡಿಗಳು ಯಾವೂ ಬರೋದಿಲ್ಲ ಬೇ ಇವತ್ತು ಅಂತ ಹೇಳಕತ್ತಿದ್ದ. ಮತ್ತು ಅದ್ರಾಗೂ ಮಳೆ ಚಾಲು ಆಗೈತಿ, ಗಾಡಿಗಳು ಬರೋದಿಲ್ಲ ಅಂದ್ರೆ ಗದ್ದಿ ಪದ್ದಿ ದಾಟ್ಕೊಂಡ ಹೆಂಗೆ ಹೋಗ್ಕಾರ ಅವರಿಬ್ರು? ಹೋಗು, ಯಾರ ಹೊರಗಿದ್ರೆ ನೋಡು, ಒಂದಿಟ ಬಸ್ ಸ್ಟ್ಯಾಂಡ್ ಮಟ್ಟ ಕಳಿಸಿ ಕರ್ಕೊಂಬರಕ್ಕೆ ಕಳಿಸೋಗಿ ಮಗಳ. ಏನ್ರಿ ಮರಿ ಅವ್ರನ್ನ ಹೊಳ್ಳಿ ಕರ್ಕೊಂಬರೋದ್ರಿ? ಅವ್ರು ಯಾವಾಗ ಬರ್ಬೇಕ್ರಿ? ನಾ ಎಷ್ಟು ಹೇಳಿದ್ರು ಕೇಳಿಲ್ರಿ. ಅಪ್ಪ ಕೆಲಸದಾವ ಅಂತ ಹೇಳಿ ಹೋಗಿದಾರ್ರಿ. ಅವ್ರೇನು ಹೊಳ್ಳಿ ಬರ್ತಾರಿಲ್ಲೋ ಡೌಟ ಬಿಡ್ರಿ. ನೋಡು ಅಮ್ಮ ಹೇಳಿದಾರು ಅಂತ ಹೇಗೆ ಕಳಿಸುವ ತಂಗಿ. ಇಂಥ ಮಳೆಯಾಗ ಅವರು ಅಷ್ಟು ದೂರ ಊರಿಗೆ ಹೋಗೋದು ಏನು ಅವಶ್ಯಕತೆ ಇಲ್ಲ. ಮತ್ತು ನಾಳೆ ಹೋಗಕ್ಕೆ ಬರ್ತೈತಿ. ಒಂದಿನ ಹೆಚ್ಚು ಕಮ್ಮಿ ಯಾರ ಏನೂ ತೊಂದರೆ ಆಗೋದಿಲ್ಲ. ಹೋಗು, ಯಾವನಾರ ಹುಡುಗರ್ನ ಕೊಟ್ಟ ಮೊದಲ ಕರೆಯಾಗಿ ಕಳಿಸೋ. ಹಂಗಂದ್ರಿ ಅಮ್ಮರಿ? ಹ್ಞೂನವ, ಮೊದಲು ಹೋಗ. ಎದಕ್ಕೆ ನಿಂತಿ? ಆಯ್ತು ತಡ್ರಿ ಅಮ್ಮರಿ, ನೋಡ್ತೇನ್ರಿ ಹಂಗಾರ ಯಾರ ಅದಾರನ ಅಂತ. ಅಯ್ಯೋ ಇದೇನ್ರಿ ಇದು ಹಿಂಗೆ ಮಳೆ ಚಲೋ ಆಗಿಬಿಡ್ತು. ಇಷ್ಟತನ ನೋಡಿರು ಒಂದು ಗಾಡಿ ಬರಲಿಲ್ಲ, ಏನಿಲ್ಲ. ಹೆಂಗೆ ಮಾಡೋದ್ರಿ ಇನ್ನು? ಹೆಂಗೆ ಮಾಡೋದಂದ್ರೆ ನಾ ಏನು ಹೇಳಿ, ಮುಂಜಾನಿಂದ ಬಡ್ಕೊಂಡು ನಿನಗೆ ಅದಕ್ಕೆ ಲಘುನ ಸಜ್ಜಾಗು ಲಘುನ ಹೊಂಡೂನು ದೂರ ಊರ ಹೋಗಕ್ಕೆ ಟೈಮ್ ಬೇಕಾಕತಿ, ಗಾಡಿಗಳು ಸಿಗಬೇಕು ಅಂತ ಹೇಳಿರ ಕೇಳಿದ್ದೇನೆ ನನ್ನ ಮಾತು. ಸುಳ್ಳ ಹೊತ್ಗಳದಿ. ಅಯ್ಯೋ ನಿಮ್ದೊಳಗೆ ಸುದ್ದಿ ಆತಲ್ರಿ ಹೊತ್ಗಳದಿ ಅಂತಂದ್ರೆ. ಪಾಪ ಗಿರ್ಜಕ್ಕ ಮಕ ಸಣ್ಣ ಮಾಡ್ಕೊಂತ ಕುಂತಿತ್ತು, ಹಂಗೆ ಹೊಕ್ಕವ್ವ ಅಂತ ಹೇಳಿ ಹಂಗೆ ಹೇಳ್ಕಾರ ಬಂದ್ಬಿಡಕ್ಕೆ ಹೆಂಗೆ ಅಕ್ಕತ್ ಹೇಳ್ರಿ. ಆ ಹುಡುಗಿಗೆ ಎಟ್ಟು ಸಮಾಧಾನ ಮಾಡಿ ಅಟ್ ಕುಂತ ನಿಂತ ಬನ್ನಿ. ಹೌದು ಬಿಡ, ಆ ಹುಡುಗಿ ಮುಖ ಸಪ್ ಮಾಡಿದ್ ನೋಡಿ ನನಗೂ ಬೇಸರ ಆತು. ಆದ್ರೆ ಏನು ಮಾಡೋದು, ನಮ್ಮ ಜೀವನಗಳ ಹಂಗದಾವಲ್ಲ, ಏನು ಮಾಡಕ್ಕೆ ಸಾಧ್ಯ ಐತಿ ಹೇಳು? ಏನು ಬಿಡ್ರಿ, ನೀವು ಬರೀ ಹಿಂಗೆ ಮಾಡ್ತೀರಿ. ಆ ಹುಡುಗಿ ಮುಖ ಸಪ್ ಮಾಡಿತ್ತು, ಇನ್ನೇನು ದುಃಖ ಬಂದಿತ್ತು. ನಾವು ಬಂದಮೇಲೆ ಹತ್ತಿರ್ಬೇಕಾಕಿ. ಹಂಗಾರೆ ಇವತ್ತೊಂದು ದಿನ ಎದ್ದು ಹೋಗೋನು ಅಂತ ಹೇಳಿರ ಒಂದು ಮಾತು ಕೇಳಿಲ್ರಿ ನೀವು. ಬರೀ ಹೊಲದ ಕೆಲಸ ಅಂತ ಬಡ್ಕೋತೀರಿ. ಜೀವಕ್ಕೆ ಸುಖ ಇಲ್ಲ, ಚೀತ ಇರು ಅಂತಿದ್ರಂತ. ಹಂಗಾತ್ ನಮ್ಮ ಜೀವನ. ಅಲ್ಲ, ನಮ್ಮಿಂದ ನಮ್ಮ ಮಕ್ಕಳನ್ನ ಸಂತೋಷವಾಗಿಡೋಕ್ಕಾಗತ್ತಂತಂದ್ರೆ ಆ ಕೆಲಸಗಳಿಗೆ ಮಾಡ್ಯಾರ ಏನು ಉಪಯೋಗ ಐತಿ ಅಲ್ರಿ? ಮಕ್ಕಳಕ್ಕಿಂತ ಹೆಚ್ಚಿನವನ್ನ ಕೆಲಸ. ಅಲ್ಲ ಮರೇಳ, ಏನು ತಿಳಿದು ಮಾತಾಡ್ತೀಯೋ ಏನು ತಿಳಿದ್ಲಿ ಮಾತಾಡ್ತೀಯೋ? ಮಕ್ಕಳು ಹೆಚ್ಚೋ ಕೆಲಸ ಹೆಚ್ಚೋ ಅಂತಂದ್ರೆ ನಾ ಏನು ಹೇಳಿ? ನನಗೆ ನನ್ನ ಮಕ್ಕಳು ಹೆಚ್ಚ. ಆದ್ರೆ ನಮ್ಮ ಮಕ್ಕಳು ಚೆಂದಾಗಿ ಇರಬೇಕು, ಅವರು ಆರಾಮಿರಬೇಕು ಅಂತಂದ್ರೆ ಕೆಲಸ ಮಾಡಬೇಕಲ್ಲ. ಹಾಗಾಗಿ ನಮ್ಮ ಕೆಲಸನೂ ಹೆಚ್ಚ. ಹೌದ್ರಿ, ಒಪ್ಕೋತಾನೆ ನಿಮ್ಮ ಮಾತು. ಕೆಲಸನೂ ಹೆಚ್ಚಿಗೆ ನನ್ನ, ಆದ್ರೆ ಮಕ್ಕಳಕ್ಕಿಂತ ಹೆಚ್ಚಲ್ಲಲ್ಲ. ನೋಡು, ನೀ ಮಾತಾಡೋ ಮಾತು ನೋಡಿರ ನನಗೇನು ನನ್ನ ಮಗಳ ಮ್ಯಾಗ ಕಾಜಿ ನನ್ನ ಇಲ್ಲ. ನಾ ಬರೀ ರೊಕ್ಕಕ್ಕೆ ಕೆಲ್ಸಕ್ಕನ ಪ್ರಾಮುಖ್ಯತೆ ಕೊಟ್ಕೊತ ಬಂದೇನಿ ಅನ್ನೋರಂಗೆ ಮಾತಾಡಕತ್ತೀಯಲ್ಲ. ನನಗೂ ನನ್ನ ಮಗಳಂದ್ರೆ ಪಂಚಪ್ರಾಣ. ಆದ್ರೆ ಏನು ಮಾಡೋದು, ನಮ್ಮ ಜೀವನ ಹಂಗದಾವು, ಅದಕ್ಕೆ ತಕ್ಕಂಗೆ ನಾವು ಹೋಗ್ಬೇಕು. ಆತ್ ಬಿಡ್ರಿ, ನನಗೇನೋ ಇವತ್ತೊಂದು ದಿನ ಹುಡುಗಿ ಜೋಡಿ ಇದ್ದು ಬರ್ಬೇಕಂತ ಭಾಳ ಆಸೆ ಇತ್ತು. ಇಲ್ಲಿ ಕರ್ಕೊಂಬಂದು ಬಸ್ ಸ್ಟ್ಯಾಂಡ್ನಾಗ ಕುಂತೀರಿ, ಯಾವಾಗ ಗಾಡಿ ಬರ್ತೈತೆ ಬರಲಿ, ಹೋದ್ರೆ ಆತತ್. ನಾವು ಅಲ್ಲಿದ್ದಾಗ ಹೇಳ್ಬೇಕ ಮಾರಾಯ, ನೀನೊಂದು 2 ದಿನ ಬಿಟ್ಟದ ಬರ್ತೀನಿ. ಈಗ ಹಿಂಗೆ ಬಂದು ಬಸ್ ಸ್ಟ್ಯಾಂಡ್ನಾಗ ಶಟ್ಕೊಂಡು ಕುಂತ್ರ ನಾ ಏನು ಮಾಡಲಿ? ಏನು ಬೇಡಲ್ರಿ. ಮಾಡ್ಕೊಂಡ್ರೆ ಮುಗಿದು ಹೋತ್ ನೋಡು. ಅಲ್ಲ, ಅಲ್ಲೇ ಮನೆಯಾಗಿದ್ದಾಗ ನಾ ಒಂದು ಮಾತು ಹೇಳಿದ್ರೆ ಅಲ್ಲೇ ಬಿಟ್ಟು ಬರ್ತಿರ್ಕಿಲ್ಲ ನಾ ಒಂದು 2 ದಿನ. ಈ ಮಳೆ ನೀ ಭಾಳ ಬೀಳಕತ್ತಾವು, ಅಲ್ಲಿ ಮ್ಯಾಲಾರ ಹತ್ತಿ ನಡಿ. ಪಾಪ ಯಾರ್ದೋ ಮನೆಗೆ ಬಂದಾರು, ಇಲ್ಲೇ ನಿಂತಾರೇನು? ಯಾರ್ರಿ ತಮ್ಮ, ಯಾರ ಮನೆಗೆ ಬಂದಿರಿ? ಅನ್ನಾರ ನಾವು ರಾಮಣ್ಣವ್ರು ಅದಾರಲ್ರಿ, ಅವ್ರು ಬೀಗ್ರಿ. ನಿನ್ನೆ ಊರಿಗೆ ಬಂದಿದ್ದು, ಇವತ್ತು ವಾಪಸ್ ಹೊಂಟಿದ್ದು ನೋಡ್ರಿ. ಓ, ನಮ್ಮ ರಾಮಣ್ಣನ ಬೀಗ್ರನ್ರಿ ನೀವು? ಅಲ್ರಿ ತಮ್ಮ, ಈ ನಮ್ಮನೆ ಮಳೆ ಹತ್ತೈತಿ, ಈ ಮಂತ ಮಳ್ಯಾಗ ನಮ್ಮ ಊರಿಗೆ ಗಾಡಿಗಳು ಬರೋದಿಲ್ರಿ. ಏನ್ರಿ ಗಾಡಿ ಬರೋದಿಲ್ರಿ?
ಹ್ಞೂ ತಮ್ಮ, ಊರ್ ಬಡ್ಡಿಗೆ ಹಳ್ಳ ಐತಲ್ರಿ, ಆ ಹಳ್ಳ ತುಂಬ ಬಂದಿರ್ತತಿ. ಯಾರ ಒಂದ್ ವೇಳೆ ಊರು ಕೇರಿಗೆ ಹೋಗ್ಬೇಕಂದ್ರೂ ಹಿಂಗೆ ಸುತ್ತಾಸೆ ಹೊಲ ಗದ್ಯಾಗ ಹಾಸೆ ನಡ್ಕೊಂತ ಹೋಗಿ ಆ ಹಳ್ಳ ದಾಟ್ಕಾರ ಆಮೇಲೆ ರೋಡ್ ಕುಡೀರ ಅಲ್ಲಿ ಗಾಡಿಗಳು ಹತ್ತದ್ ನೋಡ್ರಿ. ಅಯ್ಯೋ ಎಂಥ ಕೆಲಸ ಆತ್ರಿ ಅನ್ನಾರ. ಏನು ಮಾಡುದ್ರಿ ನಾವಿನ್ನ ಊರಿಗೆ ಹೋಗ್ಬೇಕಂತೆ ಬಂದು ಏನು ಮಾಡೋದಂತ ತಿಳಿವತ್ತಲ್ರಿ. ಅಲ್ರಿ ಆ ಗದ್ಯಾಗ ಆಸೆ ಹೆಂಗೆ ಹೋಗೋದಂತ ಹೇಳಿ ಒಂದಿಟ್ಟು ದಾರಿ ತೋರಿಸ್ತೇರೇನ್ರಿ ಅನ್ನಾರ? ಅಲ್ರಿಪ್ಪ ತಮ್ಮ, ಆ ನಮ್ಮನೆ ಅಲ್ಲಿ ಗದ್ಯಾಗ ನೀರ್ನ್ಯಾಗ ಹೆಣ್ಮಕ್ಳನ್ನ ಕರ್ಕೊಂಡ ದಾಟಿ ಹೋಗಕ್ಕ ಈ ಹೊರಗಿನ ಮಂದಿಗೆ ಗಾಮಗುಲ ನಮ್ಮೂರನ್ನವ್ರು ಏನೋ ನೀರುವ ಇಲ್ಲ ಅಂದವ್ರಷ್ಟ ಹೋಗ್ತಾರ್ರಿ. ಏನು ಇವತ್ತೊಂದಿನ ಆರಾಮ್ ಬೀಗಲ್ ಮನ್ಯಾಗ ಉಳ್ದ ನಾಳೆಗೆ ಹೋಗಂತ್ರೆ ಹೋಗ್ರಿಪ್ಪ ಹೋಗ್ರಿ, ಮನೆಗೆ ಹೋಗ್ಬಿಡ್ರಿ. ಹಂಗಲ್ರಿ ಅನ್ನಾರ. ಏನು ಹಂಗಲ್ರಿ ಹಿಂಗಲ್ರಿ, ಇಲ್ಲೇ ಐತ್ರಿ ತಮ್ಮ ನಮ್ಮ ಮನೆಗೆ ಹೋಗಿ ಬೇಕಾರ ನಮ್ಮ ಹುಡುಗನ ಕಡೆ ಒಂದು ಛತ್ರಿ ಕೊಟ್ಟು ಕಳಿಸ್ತಾನು, ಆರಾಮ ಮನೆಗೆ ಹೋಗ್ಬಿಡ್ರಿ. ಇಲ್ದ್ರೆ ಮಳಿಗೆ ಹೋಗೋ ಮಟ ಇಲ್ಲೇ ನಮ್ಮ ಮನೆಗೆ ಬರ್ರಿ, ಅಲ್ಲೇ ಕುಂದ್ರಂತ್ರೆ ಮಳಿ ನಿಂತ ಮೇಲೆ ಕಳಿಸ್ತಾನಂತ್ರಿ ನಿಮ್ಮನ್ನು. ಇಲ್ರಿ ಅನ್ನಾರ, ಎಷ್ಟು ಚಲೋ ಮನಸ್ಸು ಐತ್ರಿ ನಿಮ್ಮದು. ಭಾಳ ಉಪಕಾರ ಆತ್ರಿಪ್ಪ ನಿಮ್ಮಿಂದ ಹೇಳಿದ್ದು. ಆಯ್ತ್ರಿ, ಇನ್ನೊಂದು ಸ್ವಲ್ಪ ನಿಂತು ನೋಡ್ತೇವ್ರಿ. ಮತ್ತು ಯಾವ ಗಾಡಿ ಬೇರೆ ಬರೋಲ್ಲ ಅನ್ನಕತ್ತೀರಿ. ಆಯ್ತು ತಗೋರಿ ಅನ್ನಾರ, ನೋಡ್ತೇವ್ರಿ ಏನು ಮಾಡೋದಂತೆ. ನೋಡೋದೇನ್ರಿಪ್ಪ, ನಾ ಹೇಳಕತ್ತನಲ್ಲ, ಸುಮ್ಮನೆ ಮನೆಗೆ ಹೋಗ್ಬಿಡ್ರಿ. ನೋಡ್ರಿ ಅಲ್ಲಿ ತನ್ನಗ ಮನ್ಯಾಗ ಉಳಿದಿದ್ರ ಅಕ್ಕಿರ್ಕಿಲ್ಲನ, ಈಗ ಹೊಂಟ ಬಂದಕಾರ ಅವ್ರ ಮನೆಗೆ ಮತ್ತೆ ಹೋಗೋದು ಏನು ಚಂದ ಅನಿಸ್ತತಿ. ಅಯ್ಯೋ ತಡಿಯ ಮರ ಹೇಳ, ನಂದು ನನಗೆ ಚಿಂತೆ ಎತ್ತಿರ ನಿಂದ ನಿನಗ. ಅಯ್ಯ ಇದೇನ ಗಾಳಿಗೆ ನನ್ನ ದುಡ್ಕೊಂಡು ಹೊಂಟತ್ತಲ್ಲ, ಇದ್ ನನ್ನ ಎತ್ತಿಕೊಂಡು ಹೊಂಟತ್ತ, ನಾ ಇದನ್ನ ಹಿಡ್ಕೊಂಡು ಹೊಂಟೇನೋ ಒಂದು ತಿಳಿವತ್ ನೋಡ್. ಮನಗಂಡು ವಜ್ಜೈತಿ, ಈ ವಜ್ಜನ್ ಛತ್ರಿ ಹಿಡ್ಕೊಂಡು ಅಡ್ಡಾಡಕ್ ಆಗೋದಿಲ್ರಿ ಅತ್ತೀರಿ. ಹೊಸ ಛತ್ರಿಗೆ ಕೊಡಸ್ರಿ ಅಂದ್ರ ಹ್ಞೂ ಅಂತಾರ ನಮ್ಮತ್ತಿ. ನಮ್ಮ ಮಾವಾರ ಛತ್ರಿದು ಹಳೆ ಕಾಲದ ಛತ್ರಿ ಗಟ್ಟಿಮುಟ್ಟು ಕಲ್ಲು ಇದ್ದಂಗೈತಿ. ಇದನ್ನ ಬಿಟ್ಕಾರ ಈಗಿನ ಬಣ್ಣದ ಛತ್ರಿ ತಗೊಂಡು ಏನ್ ಮಾಡ್ತಿ, ಉಬಿರ್ ಹಾರಿ ಹೊಕ್ಕಾವು. ಕಮ್ಗ ಇದನ್ನ ತಗೊಂಡು ಹೋಗಂತ ಇದನ್ನ ಕೊಟ್ಟ ಅವ್ರ ಕಳಿಸ್ಬಿಡ್ತಾರ್ರಿ. ಅಯ್ಯವ್ವ ಮನಗಂಡು ವಜ್ಜೈತಿ, ನಂದರ ಕೈಯ ನೋಸಾಕತ್ ಬಿಟ್ಟತಿ. ದೇವ್ರೆ ದೇವ್ರ ಪುಣ್ಯದಿಂದ ನಮ್ಮವ್ವ ನಮ್ಮಪ್ಪ ಇನ್ನ ಬಸ್ ಸ್ಟ್ಯಾಂಡ್ನಾಗ ಕುಂತಿರೋ ಹಂಗೆ ಮಾಡಪ್ಪ. ಅವ್ರಿಗೆ ಯಾವ ಬಸ್ಸು ಬಂದಿರಬಾರ್ದು, ಅವ್ರ ಊರಿಗೆ ಹೋಗಿರಬಾರ್ದು, ಹಂಗೆ ಮಾಡಪ್ಪ ದೇವ್ರೆ. ಐ ಇನ್ನ ಅದಾರು ಸಾಕು ಬಿಡಪ್ಪ ದೇವ್ರೆ. ಏನೈ ಗಿರ್ಜಕ್ಕ ಅಂತೀರಿ ಯಾಕ? ಇಷ್ಟೊತ್ತಾದ್ರು ಪಾಪ ಯಾವ ಗಾಡಿನೂ ಬಂದೇ ಇಲ್ಲನ, ಇಲ್ಲೇ ನಿಂತರಿ. ಹ್ಞೂನವ್ವ, ಯಾಕೋ ಇನ್ನ ಯಾವ ಗಾಡಿನ ಬಂದಿಲ್ಲ ನೋಡು. ಹೌದಾ ಯಪ್ಪ. ಅಯ್ಯ ಅಮ್ಮ ಹಂಗಾರ ಪಾಪ ಮಳಿ ಬರಾಕತ್ತತಿ, ಅವ್ರಿಗೆ ಒಂದು ಕೊಡಿಯರ ಓದ್ ಕೊಟ್ಟು ಬರೋಗುವ ತೋರ್ಸ್ಕೊಂಡು ಹೋಗಿದಾರ ಊರಿಗೆ ಅನ್ನಕತ್ರ. ಅದಕ್ಕೆ ಪಾಪ ನಿಮ್ಗ ಒಂದು ಕೊಡಿ ಕೊಟ್ಟು ಹೋದ್ರಾತಂತ ಬನ್ನಿ ನೋಡ್ ನಾನು. ತಗೋಯಪ್ಪ ಕೊಡಿ ತಗೋರಿ ಯವ್ವ, ತಗೋ ಹಿಡ್ಕೊಂಡು ನಿಂದ್ರಿ, ಗಾಡಿ ಬರೋ ಮಾಟ ಇಲ್ಲೇ. ಮರಳ ಏನ ಇನ್ನು ಊರಿಗೆ ಹೋಗಕ್ಕ ದಾರಿ ಇಲ್ಲ, ಗಾಡಿಗಳು ಬರುವಲ್ಲು, ಹೆಂಗ್ ಮನೆಗೆ ಹೋಗೋದಿನ್ನ ಅಂತ ವಿಚಾರ ಮಾಡುವಾಗ ನಮ್ ಗಿರ್ಜತ್ ಬಂದ್ಲ. ಹಂಗಾರ ಬರ್ರಿಯಪ್ಪ ಮನೆಗೆ ಹೋಗುನು ಅಂತ ಕರಿತಾಳಂತ ಅಂದ್ರ ಕೊಡಿ ತಗೋರಿ ಅನ್ನಕತ್ತಾಳಲ್ಲ. ಈ ಕೊಡಿ ತಗೊಂಡ ನಾವರ ಏನ್ ಮಾಡೋದು ಈಗ? ಏನ್ ಮಾಡುದು, ಕೊಡಿ ತಗೊಂಡ ಗದ್ದಿ ನಡ್ಕೊಂತ ದಾಟಿ ಹೋಗಿ ರೋಡಿ ಕೂಡಿಕಾರ ಗಾಡಿ ಎತ್ತಿ ಹೋಗುನ್ ನಡ್ರಿ, ಮತ್ತೇನ್ ಮಾಡೋದು? ನಾ ಏನೋ ಹೆಂಗಾರ ನಡ್ದನ್ ಬಿಡ, ನೀನು ಹೌದು ನಿನ್ ಕಾಲನ್ ಚಪ್ಲಿ ಏನದು? ಅಯ್ಯ ಅವ್ರೆ ನಿನ್ನೆ ಮನಿ ಮಾಟ ಬರೋದ್ರಾಗನ ಕಿತ್ತು ಹೋಗ್ಬಿಟ್ಟವ್ರಿ. ಅವ್ನೇನು ಕಿತ್ತು ಹೋಗಿದ್ದು ತರೋದು ಬಿಡಂತ ಹೇಳಿ ಅಲ್ಲೇ ಬಿಟ್ಟು ಬಂದ್ಬಿಟ್ನ್ರಿ. ಈಗೇನು ನೀವಿಬ್ರು ನೀವ ಮಾತಾಡ್ಕೊತ ನಿಂದಿರ್ತೀರೋ ಏನು? ಈ ಕೊಡಿ ತಗೋತೀರೋ ನೀವು? ಲಗೂನ ಈ ಕೊಡಿ ತಗೊಂಡ್ರ ನಾ ಲಗೂನ ಮನೆಗೆ ಹೋಗಿ ಹೊರಗೆ ಮಳೆ ಆಗಕತ್ತತಿ, ಬಿಸಿ ಬಿಸಿದ ಅಡಿಗೆ ಮಾಡಿ ಬಿಸಿ ಬಿಸಿ ಬಜ್ಜಿ ಕರ್ಕೊಂಡ ಕಮ್ಮಗ ಕುಂತ್ಕೊಂಡ ಊಟ ಮಾಡ್ತೇವೆ ನಾವು. ಹಿಡೀರಿ, ನಂಗೆ ಹೋಗಾಕ ಲೇಟ್ ಆಕತಿ, ತಗೋರಿ ಹಂಗಾರ. ಹೌದಾ ಗಿರ್ಜಕ್ಕ? ಆತ್ ತಗೋರ್ವ ತತ್ತ. ಅಯ್ಯ ಬ್ಯಾಡ್ವಾ ತಾಯಿ, ಅಲ್ಲಿಂದ ಇಲ್ಲಿ ಮಠ ಇಂಥ ಮಳೆಯಾಗ ಎದಕ್ಕೆ ಬರಕ್ಕೆ ಹೋಗಿದ್ದಿ ಆ ಛತ್ರಿ ಹಿಡ್ಕೊಂಡ? ನಮ್ಗೇನು ಬೇಡ, ನಾವು ಇಲ್ಲಿ ಗಿಡದ ನೆಳಿಗದವು, ನೀನೇ ಹಿಡ್ಕೊ. ಇರ್ಲಿ ತಗೋರಿ, ನಾ ಏನು ಇಲ್ಲೇ ಮನೆಗೆ ಹೋಗ್ಬೇಕು, ಪಟಕ್ನ ಓಡ್ದಕ್ಕೆ ಹೋಗ್ಬಿಡ್ತೇನಂತನ. ಪಾಪ ನೀವು ಊರ್ ಮಠ ಹೋಗ್ಬೇಕಲ್ಲ, ಅದ್ರಾಗ ಗದ್ದಿ ದಾಟೆ ಎಲ್ಲ ನಡ್ಕೊಂತದ್ದು ಹೋಗ್ಬೇಕು. ತಗೋರಿ. ನಿನ್ಗ್ಯಾರು ಹೇಳಿರುವ ತಂಗಿ? ಯಾರು ಹೇಳ್ತಾರು? ನಮ್ಮಮ್ಮಾರು ಹೇಳಿರ. ಅಲ್ಲ ಈ ನಮನಿ ಮಳೆ ಆಗಾಕತ್ತೈತಿ, ಹಳ್ಳನು ಬಂದು ಬಿಡ್ತೈತಿ, ಗಾಡಿಗಳು ಊರಾಗ ಒಳಗೆ ಬರೋಂಗಿಲ್ಲ ಏನಿಲ್ಲ. ಗದ್ಯಾಗ ನಡ್ಕೊಂತ ಹೋಗಿ ರೋಡ್ ಕೂಡೆ ಊರು ಮುಟ್ಬೇಕು ಅವರು. ಹೋಗುವ ತಂಗಿ ಅಮ್ಮಾರು ಕರೆಯಕತ್ತಾರಂತ ಹೇಳಿ ಕರ್ಕೊಂಬರೋಗಿ ನಿಮ್ಮಪ್ಪ ಅವನಂತ ಹೇಳಿ ಕಳ್ಸ್ಯಾರ ನೋಡು. ನಾ ಅಂತೂ ಹೇಳಿನಿ, ಬರೋದು ಬಿಡೋದು ನಿಮಗೆ ಬಿಟ್ಟಿದ್ದ. ಸಿಟ್ಟು ಮಾಡ್ಕೋಬೇಡ್ವಾ ಯವ್ವ. ಈಗೇನ ಇನ್ನ ಬರ್ಲೋ ಬೇಡ ಅಂತ ವಿಚಾರ ಮಾಡ್ಕೊಂತ ಇಲ್ಲೇ ನಿಂದಿರ್ತೀರೋ ಏನು ನನ್ನ ಜೋಡಿ ಬರ್ತೀರೋ? ಏನ್ ಮಾಡೋನು?
ಇಷ್ಟೆಲ್ಲ ಆದ್ಮೇಲೂ ಇನ್ನು ಏನು ಮಾಡೋಣ ಅಂತ ಕೇಳಾಕತ್ತೀರಿ. ಅಮ್ಮ ಹೇಗೆ ಕಳಿಸಿದಾರಂತ ಕೇಳಿಸ್ವತ್ತು. ನಡೀರಿ ಹೋಗುಣ. ಬೇಕಾದ್ರೆ ನೀವು ಇಲ್ಲೇ ನಿಂದಿರ್ರಿ, ನಾ ಮಾತ್ರ ಹೋಗ್ತೇನೆ. ನಡಿಯ ಮರೇಳ, ಹಂಗ್ಯಾಕೆ ಸಿಟ್ ಮಾಡ್ತಿ? ನಾನು ಬರ್ತೇನೆ ನಡಿ. ಗಿರ್ಜಕ್ಕ, ನಾವು ಬರ್ತೇವೆ ನಡಿವ ಯವ್ವ. 3 ಮಂದಿ ಕೂಡ ಮನೆಗೆ ಹೋಗೋಣ ನಡಿ. ಹಂಗೆ ಬರ್ರಿ ದಾರಿಗೆ ಬರ್ರಿಪ್ಪ, ಇದ್ರಾಗ 3 ಮಂದಿ ಹೋಗುಣಂತ. ಅಂತೂ ಇಂತೂ ನಮ್ಮಪ್ಪ ಅವ ನನ್ನ ಜೋಡಿ ಬರಾಕತ್ರಿ, ಅಷ್ಟೇ ಸಾಕು. ಅಂತೂ ನನ್ನ ಮಗಳ ಆಸೆ ಪೂರೈಸ್ದಂಗಾತ. ನನಗೂ ಅಕ್ಕಿ ಜೋಡಿ ಇನ್ನೊಂದು ದಿನ ಇದ್ದಂಗೆ ಅಕ್ಕತಿ. ಚಲೋ ಆತು ಬಿಡತ್ತೆ. ಆತ್ರಿವ, ನಾ ಇವ್ರನ್ನ ಕರ್ಕೊಂಡೆ ಮನೆಗೆ ಹೋಗ್ತೇನ್ರಿ. ಮಳೆನೂ ಹೋಗಾಕತ್ತೈತಿ. ಅಪ್ಪ ಅವನು ಇವತ್ತೊಂದು ದಿನ ಇರ್ತಾರಲ್ಲ, ಮನೆಗೆ ಹೋಗಿ ಏನಾರ ಸ್ಪೆಷಲಾಗಿ ಅಡುಗೆ ಮಾಡಿ ಮಸ್ತಾಗೆ ಊಟ ಮಾಡ್ತೇವ್ರಿ. ಆತ್ರಿ, ನೀವು ಕತೆ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಮಳೆಗಾಲ ಅಲ್ಲೇ ಎಲ್ಲೇ ರಾಡಿ ಆಮೇಲೆ ಪಾಚಿ ಕೆಟ್ಟಿರ್ತೈತ್ರಿ. ಎಲ್ಲರೂ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಅಡ್ಡಾಡ್ರಿ. ಆಮೇಲೆ ಅಂಥ ಇಂಥ ಜ್ವರ, ಕೆಮ್ಮು, ನೆಗಡಿ ಕಾಯಿಲೆಗಳು ಬರೋದು ಸಾಮಾನ್ಯ ಆಗಿಬಿಟ್ಟತಿ. ಸಣ್ಣ ಮಕ್ಕಳನ್ನ, ವಯಸ್ಸಾದವ್ರನ್ನ ಆದಷ್ಟು ಚೆಂದಾಗಿ ಆರೈಕೆ ಮಾಡಿರಿ. ಇಷ್ಟರೇ ಹೇಳೋದು. ಬರೋನ್ರಿ ಹಂಗಾರ. ಧನ್ಯವಾದಗಳು ಎಲ್ಲರಿಗೂ.